ಕಿರಣ್ ಸರ್ ಅನ್ನ ತಿಂತಾರ ಅಂತ ಯಾರೋ ಕಾಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಅನ್ನ ತಿಂದ ಏನು ಮಣ್ಣು ತಿನ್ನಲ್ಲ. ನಿಮಗೂ ಅನ್ನ ತಿನ್ನೋದ್ರ ಬಗ್ಗೆ ಡೌಟ್ ಇದೆಯಾ? ಫಸ್ಟ್ ಇದೆಲ್ಲ ಒಂದ್ಸಲ ತಿಳ್ಕೊಳ್ಳಿ, ನಿಮಗೂ ಡೌಟ್ ಕ್ಲಿಯರ್ ಆಗುತ್ತೆ. ಇಲ್ಲಿ ಒಂದು 5 ಅಕ್ಕಿದು ಕಂಪ್ಯಾರಿಸನ್ ತೊಗೊಂಡಿದ್ದೀನಿ. ಬಿಳಿ ಅಕ್ಕಿ, ರಾಜಮುಡಿ ಅಕ್ಕಿ, ಕಪ್ಪಕ್ಕಿ, ಕೆಂಪು ಅಕ್ಕಿ, ಕುಚ್ಚಲಕ್ಕಿ. ಇದರಲ್ಲಿರೋ ಕ್ಯಾಲರಿ ವ್ಯತ್ಯಾಸ ಬಂದು ಒಂದು 340ರಿಂದ 360 ಕ್ಯಾಲರಿ ತನಕ ಸ್ವಲ್ಪ ವೇರಿ ಆಗುತ್ತೆ. ಸೊ ಕ್ಯಾಲರಿ ವೈಸು ತುಂಬ ದೊಡ್ಡ ಡಿಫ್ರೆನ್ಸಸ್ ಇರೋದಿಲ್ಲ. ಕಾರ್ಬೋಹೈಡ್ರೇಟ್ ಬಂದು ಹೆಚ್ಚು ಕಡಿಮೆ ಎಲ್ಲ ಒಂದೇ ರೇಂಜು. ಓಕೆ, ಒಂದು 5% ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಪ್ರೋಟೀನ್ ಬಂದು ಬ್ಲ್ಯಾಕ್ ರೈಸಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಮಿಕ್ಕಿದೆಲ್ಲ ಬಂದು ಹೆಚ್ಚು ಕಡಿಮೆ 7.5 7 ಗ್ರಾಮು ಎಲ್ಲದು ಅನ್ಕುಕ್ಡ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಬಿಕಾಸ್ ಮೆಜರ್ ಮಾಡೋದಕ್ಕೆ ಅನ್ಕುಕ್ಡ್ ಕ್ವಾಂಟಿಟಿ ತೊಗೊಂಡ್ರೆ ಬೆಟರ್ ಆಗೋದು. ಎಲ್ಲದಕ್ಕಿಂತ ಮೇಜರ್ ಡಿಫ್ರೆನ್ಸ್ ಬಂದು ಫೈಬರ್. ಓಕೆ, ಫೈಬರ್ ಏನಕ್ಕೆ ಇಂಪಾರ್ಟೆಂಟ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ವೈಟ್ ರೈಸ್ ತಿಂತೀರಾ ಅನ್ಕೊಳ್ಳಿ, ಕಡಿಮೆ ತಿಂದರೂ ನಿಮಗೆ ಹೊಟ್ಟೆ ತುಂಬಿದೆ ಅನ್ನೋ ಥರ ಅನ್ಸಲ್ಲ. ಸ್ವಲ್ಪ ಫೈಬರ್ ರಿಚ್ ಇರೋ ಫುಡ್ಗಳು, ಈಗ ಇತ್ತೀಚೆಗೆ ಬ್ಲ್ಯಾಕ್ ರೈಸ್ ತಿಂತಾ ಇದ್ದೀನಿ, ಸ್ವಲ್ಪ ತಿಂದರೂ ಕೂಡ ಹೊಟ್ಟೆ ತುಂಬಿರೋ ಥರ ಅನಿಸುತ್ತೆ. ಇಟ್ ದ ಸೇಮ್ ಟೈಮ್ ಅಷ್ಟೇ ಕುಚ್ಚಲಕ್ಕಿ, ಯಾವುದ್ಯಾವುದು ಸ್ವಲ್ಪ ಫೈಬರ್ ಜಾಸ್ತಿ ಇರೋದಕ್ಕೆ ಇದೆಲ್ಲದೂ ಕೂಡ ನಿಮಗೆ ಸ್ವಲ್ಪ ತಿಂದರೂ ಕೂಡ ಅಂದರೆ ಹೊಟ್ಟೆ ತುಂಬಿದ ಮನೋಭಾವನೆ ಬರುತ್ತೆ. ಅದಕ್ಕೆ ಈ ಎಲ್ಲ ರೈಸ್ಗಳು ಭಾಳ ಶ್ರೇಷ್ಠ ಸ್ವಲ್ಪ ಕಂಪೇರ್ ಟು ವೈಟ್ ರೈಸ್. ಓಕೆ, ಹಂಗಂತ ವೈಟ್ ರೈಸ್ ತಿನ್ನಲೇಬಾರ್ದಾ? ಇಲ್ಲ, ವೈಟ್ ರೈಸ್ ತಿನ್ಬೋದು ನೀವು, ಬಟ್ ಅದ್ರ ಜೊತೆ ಇದರಲ್ಲಿ ಸಿಗದೆ ಇರೋ ನಾರನ್ನ ನೀವು ಜೊತೆನಲ್ಲಿ ಸೊಪ್ಪು, ತರಕಾರಿ, ಪಲ್ಯ ಇದನ್ನು ಜಾಸ್ತಿ ತಿಂದಾಗ ಅದರಲ್ಲಿ ನಿಮಗೆ ನಾರು ಸಿಗುತ್ತೆ. ಈಗ ವೈಟ್ ರೈಸಲ್ಲೂ ಕೂಡ ಹೈಬ್ರಿಡ್ ಇದೆ, ಆರ್ಗ್ಯಾನಿಕ್ ಇದೆ. ಈಗ ನಾವು ವೈಟ್ ರೈಸ್ ತಿಂತೀವಿ ಬಟ್ ಆರ್ಗ್ಯಾನಿಕ್ ರೈಸ್ ಯೂಸ್ ಮಾಡ್ತೀವಿ ನಾವು, ಹೈಬ್ರಿಡ್ ಅಲ್ಲ. ಹೌದು, ಫೈಬರ್ ಜಾಸ್ತಿ ಇರುತ್ತೆ. ಆ ಫುಡ್ಗಳು ನಿಮಗೆ ಹೊಟ್ಟೆ ತುಂಬಿದ ಮನೋಭಾವನೆ ಕೊಡುತ್ತೆ. ಸೊ ಕಡಿಮೆ ತಿಂದ್ರೂ ಕೂಡ ನಿಮಗೆ ಹೊಟ್ಟೆ ತುಂಬಿದೆ ಅನ್ನೋ ಥರ ಅನಿಸುತ್ತೆ. ಇದ್ರ ಜೊತೆ ಪ್ರೋಟೀನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್ ಇರುವಂಥ ಆಹಾರ, ಕಾಳು, ಬೇಳೆ, ಎಗ್ಗು, ಫಿಶ್, ಪನೀರು ಈ ಥರ ಅದು ತೊಗೊಂಡು ಜೊತೆಯಲ್ಲಿ ಪಲ್ಯ, ಸೊಪ್ಪು, ತರಕಾರಿ, ಪಲ್ಯ ಈ ಥರ ಅಂಶಗಳು. ಓಕೆ, 3 ಹೊತ್ತು ಬರೇ ನಾನು ವೈಟ್ ರೈಸ್ ತಿಂತಾ ಇದ್ದೀನಿ ಅಂದರೆ ಆವಾಗ ಪ್ರಾಬ್ಲಮ್ ಆಗ್ಬೋದು. ತಟ್ಟೆ ಪೂರ್ತಿ ಬರೇ ರೈಸೇ ಇದೆ ಅಂದರೆ ಆವಾಗಲೂ ಪ್ರಾಬ್ಲಮ್ ಆಗ್ಬೋದು. ಪೋಷನ್ ಕಂಟ್ರೋಲ್ ಮುಖ್ಯ. ಎಷ್ಟು ತಿಂತೀರಿ? ನಾವು ಒಂದು 40% ಅಷ್ಟು ತಿಂತೀವಿ ಅಂದ್ಕೊಳ್ಳಿ. ರೈಸ್ ತಿಂತೀನಿ, ಬಟ್ 3 ಹೊತ್ತು ತಿನ್ನಲ್ಲ. ಮತ್ತು ತಟ್ಟೆ ತುಂಬ ಅದೊಂದೇ ಇರೋದಿಲ್ಲ, ಬೇರೆ ಅಂಶಗಳು ಇರುತ್ತೆ ಇಲ್ಲಿ. ಅದಕ್ಕೆ ಒಂದು ತಟ್ಟೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಎಲ್ಲ ರೈಸ್ಗಳದ್ದು ಕ್ಯಾಲೋರಿ ಮತ್ತು ಇದನ್ನು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಇದ್ರ ಜೊತೆ ಪ್ರೋಟೀನ್ ಬ್ಯಾಲೆನ್ಸ್ ಮಾಡಿ ಈ ತಟ್ಟೆನಲ್ಲಿ ತೋರಿಸಿರೋ ಥರ, ಹಾಗೆ ಜೊತೆಯಲ್ಲಿ ಸ್ವಲ್ಪ ಒಂದು ಅರ್ಧ ತಟ್ಟೆಯಷ್ಟು ಸೊಪ್ಪು, ತರಕಾರಿ, ಪಲ್ಯ ಇದನ್ನು ಕೂಡ ಸೇರಿಸ್ಕೊಳ್ಳಿ. ಅವಾಗ ಯಾವ ರೈಸ್ ತಿಂದು ಕೂಡ ಮ್ಯಾನೇಜ್ ಮಾಡ್ಬೋದು. ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ಕಪ್ಪಕ್ಕಿ ತಿಂದ್ಬಿಟ್ರೆ ನನಗೆ ಡಯಾಬಿಟಿಸ್ ಕಡಿಮೆ ಆಗುತ್ತಾ, ಕಪ್ಪಕ್ಕಿ ತಿಂದರೆ ವೆಯ್ಟ್ ಲಾಸ್ ಆಗುತ್ತಾ, ಈ ಥರ ಅಂತ ಅಲ್ಲ. ನೀವು ವೈಟ್ ರೈಸ್ ತಿಂತಿದ್ದೀರಾ, ನಾಳೆ ಅದ್ರ ಬದಲಾಗಿ ಕಪ್ಪಕ್ಕಿ ತಿಂದ ಕೂಡಲೇ ಏನೋ ಮ್ಯಾಜಿಕ್ ಆಗೋದಿಲ್ಲ. ಸ್ವಲ್ಪ ಫೈಬರ್ ಜಾಸ್ತಿ ಇರೋದ್ರಿಂದ ನಿಮಗೆ ಸ್ವಲ್ಪ ನಾರ್ಮಲಾಗಿ ವೈಟ್ ರೈಸ್ ತಿಂದರೆ ಜಾಸ್ತಿ ತಿಂತೀರಾ, ಕಪ್ಪಕ್ಕಿ ತಿಂದರೆ ಸ್ವಲ್ಪ ಕಡಿಮೆ ತಿಂತೀರಾ. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ಬಿಡ್ಬೋದು, ಬಟ್ ಅದರಿಂದ ದೊಡ್ಡ ವ್ಯತ್ಯಾಸ ಏನಾಗಲ್ಲ. ನೀವು ಏನರಲ್ಲಿ ಬದಲಾವಣೆ ಮಾಡಬೇಕು ಅಂದರೆ ವ್ಯಾಯಾಮ, ಜೀವನ ಶೈಲಿ, ಆಹಾರ ಕ್ರಮ, ಎಕ್ಸಸೈಸ್ ಮಾಡೋದು, ಇಂಥ ವಿಷಯಗಳ ಬಗ್ಗೆ ಗಮನ ಕೊಡಬೇಕು. ಈವನ್ ಡಯಾಬಿಟಿಸಲ್ಲೂ ಅಷ್ಟೇ ಎನರ್ಜಿ ಬ್ಯಾಲೆನ್ಸ್ ಇಂಪಾರ್ಟೆಂಟು. ಸುಮ್ಮನೆ ಇದು ಬಿಟ್ಬಿಟ್ಟು ತಿಂದಿದ್ದು ಕೂಡಲೇ ಏನೋ ಮ್ಯಾಜಿಕ್ ಆಗಿಬಿಡತ್ತೆ ಅಂದರೆ ಆ ಥರ ಯಾವುದೂ ಇಲ್ಲ. ಓಕೆ, ಹಂಗೇನಾದ್ರು ಇದ್ಬಿಟ್ಟಿದ್ರೆ ಎಲ್ಲರೂ ಅದೇ ಮಾಡಿಬಿಟ್ಟಿರೋರು. ಓಕೆ, ಪೂರ್ತಿ ದಿನ ಎಷ್ಟು ತಿಂತೀರಾ, ಎಷ್ಟು ಕರಗಿಸ್ತೀರಾ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರೋದು ವೆಯ್ಟ್ ಲಾಸ್ ಆಗಲಿ, ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಆಗಲಿ, ಮಿಕ್ಕಿದೆಲ್ಲ. ಇದೇ ರೀತಿ ಹೆಲ್ದಿ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.